Ceraba. ಬಿಟ್ಟು ಬ್ಯಾಗ್ ಬಿಗ್ಗೆ ಇಟ್ಕೊಂಡಿದ್ರು, 2 ಕಾಲು ಸಂದಿ ಇಟ್ಕೊಂಡಿದ್ರು. ಆವಾಗ ಮಚ್ಚಲ್ಲಿ ಹೊಡೆದ್ರು. ಮಚ್ಚಲ್ಲಿ ಹೊಡೆದ್ಬಿಟ್ಟು ಬ್ಯಾಗ್ ಕಿತ್ಕೊಂಡ್ರು. ಬ್ಯಾಗ್ ಕಿತ್ಕೊಂಡಾಗ ಒಂದು ಬ್ಯಾಗು ಅವ್ರ ಕೈಗೆ ಹೋಯ್ತು, ಒಂದು ಬ್ಯಾಗ್ ಅಣ್ಣನ ಕೈಲೇ ಇತ್ತು. ಆಮೇಲೆ ಅಷ್ಟರಲ್ಲೂ ಓಡೋಗ್ಬಿಟ್ರು, ಅವ್ರು ಸಿಗಲಿಲ್ಲ. ಮತ್ತೆ ಎಷ್ಟು ಜನ ಬಂದಿದ್ರು ಮೇಡಮ್ ಏನು ಅಂತ? ಅವರಿಬ್ಬರು ಇದ್ದರು. ಒಬ್ಬನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಒಬ್ಬನು ಮಾರ್ಕ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಬ್ಬರೂ ಓಡೋಗ್ಬಿಟ್ರು. ತುಂಬ ಕಳ್ತನ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ವರ್ಷ ಆಯಿತು, ನಮ್ಮದು ಹೋಯ್ತು. 2 ಚೈನ್ ಕಿತ್ಕೊಂಡೋದ್ರು. ಅದು ಇದುವರೆಗೂ ಪತ್ತೆ ಆಗಿಲ್ಲ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀನಿ. ನಮ್ಮದು ಹಂಗೇನೆ. ನಿಮ್ಮದು ಚೈನ್ ಕಳ್ತನ ಆಗಿದೆ? ನಮ್ಮದು ಇಲ್ಲಿ ಇದು ಸಿಗ್ನಲ್ ಮುಂದೆ ಸಿದ್ದೇಗೌಡರ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಿತ್ಕೊಂಡಿದ್ರು. ಅದಕ್ಕೂ ಇನ್ನು ನಮ್ಮದು 55 ಗ್ರಾಮು. FIR ಎಲ್ಲ ಆಗಿದೆ. ನಮಗೆ ಮೆಸೇಜು ಬಂದಿದೆ, ಆದ್ರೂ ನಮಗಿನ್ನೂ ಅದು ಆಗ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದಾಗ ನಿಮ್ಗೆ ಏನು ಅನ್ನಿಸ್ತು ಮೇಡಮ್? ಏನು ಯಾಕೆ ಈ ಥರ ನಡೀತಾ ಇದೆ? ಹೆಂಗೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿ ಬಂದಿದೆ? ಹೆಣ್ಮಕ್ಳು ಸೇಫ್ಟಿಯಾಗಿ ಓಡಾಡೋದು ಹೆಂಗೆ ನಾವು ಅಂತ ತುಂಬಾ ಆತಂಕ ಆಯಿತು, ಭಯ ಆಯಿತು. ಅದರಿಂದ ತಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನಮ್ಮ ಗೌರಿಬಿದನೂರು ಪೂರ್ತಿ ಹೇಳ್ತಾ ಇದ್ದೀನಿ, ಗೌರಿಬಿದನೂರು ಅಷ್ಟು ವರಷ್ಟಾಗಿ ಹೋಗ್ತಾ ಇದೆ ಕಳ್ತನದಲ್ಲಿ. ಭಾಳ ಹೆದರಿಕೆ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಒಂದು ಒಡವೆ ಎಲ್ಲ ಬರೀ ಕಾಲಲ್ಲಿ ಓಡಾಡೋದು ಹೆಂಗಪ್ಪ ಅನ್ನೋ ಥರ ಆಗೋಗಿದೆ. ಅದರಿಂದ ದಯವಿಟ್ಟು ಎಲ್ಲ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಚ್ಚರಿಕೆ ತಗೊಂಡು ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾವ ಟೈಮಲ್ಲಿ ಮೇಡಮ್? ಇವಾಗ ಅವ್ನು ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮೊನ್ನೆ ಮಾತಾಡಿದ್ರು. ಯಾರಿಗೂ ನಿಮ್ಮ ಪರಿಚಯ ಆಗಿದ್ದಲ್ಲ ವಾಕಿಂಗು? ಯಾರೋ ಯಶನ್ ಸರ್, ಯಶನ್. ಅಂದರೆ ನೀವು ಅಮೌಂಟ್ ಇಲ್ಲಿಂದ ಡ್ರಾ ಮಾಡ್ಕೊಂಬಂದ್ರ? ಹೌದು ಸರ್, ಇದು ಜ್ಯುವೆಲರ್ಸಿಂದ ತೊಗೊಂಡಿದ್ರು ಸರ್. ಜ್ಯುವೆಲರ್ಸ್ ಅಂದರೆ ತಂದು ಮನೆಯಾಗಿ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ರು ಸರ್. ನಿನ್ನೆದು ಅದು ಕೊಡೋದು 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ. ಅಲ್ಲ, ನೀವು ಅಮೌಂಟ್ ತರೋ ವಿಷಯ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಎಲ್ಲ ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಅವನೇ ಎಲ್ಲ ಅಮೌಂಟ್ ತೊಗೊಂಬರ್ಬೇಕಾದ್ರೆ ಸಿಕ್ಕಿದ್ದಾನೆ. Gracias.